ಆಕೆ ಸಂಬಂಧಿಕರ ಮದುವೆಗೆ ಹೋಗಿದ್ಲು. ತಾಳಿ ಚೇನು, ಬಂಗಾರದ ಕೈಬಳೆ, ನೆಕ್ಲೆಸ್ ಅಂತ ಮೈತುಂಬಾ ಆಭರಣ ಧರಿಸಿ ಹೋದಾಕೆ ದಿಢೀರ್ ನಾಪತ್ತೆಯಾಗಿದ್ದಾಳೆ. ತಮ್ಮೂರಿನ ಬಸ್ ಹತ್ತಿದ್ದವಳು ಮಾರ್ಗ ಮಧ್ಯೆಯೇ ನಾಪತ್ತೆಯಾಗಿದ್ದಾಳೆ. ಅದರಲ್ಲೂ ಕೆರೆ ಬಳಿ ಒಂದಿಷ್ಟು ವಸ್ತುಗಳು ಪತ್ತೆಯಾಗಿದ್ದು ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ. ಊರಿಗೆ ಹೋಗಿದ್ದಾರೆ 6:30 ತಿರ್ಗಾ ಹೊರಡುವಾಗಲೂ ಫೋನ್ ಹಾಕಿದ್ರು. ಬಸ್ ಹತ್ತ ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಮೈ ಮೇಲೆ ಒಂದು 20 ಲಕ್ಷ ಒಡವೆಗೋಸ್ಕರ ಮಾಡಿದ್ದಾರೆ ಸರ್. ಅವರದು ಕುರ್ತಾ, ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಡ್ರೋನ್ ಮೂಲಕ ಹುಡುಕಾಟ, ಬೋಟ್ ಮೂಲಕ ಶೋಧ. ಸ್ಟೇಷನ್ ಅಲ್ಲಿದ್ದ ಪೊಲೀಸರೆಲ್ಲ ಫೀಲ್ಡ್ಗಿಳಿದು ಸರ್ಚ್ ಮಾಡ್ತಿದ್ರೆ ಊರವರೆಲ್ಲ ಕುತೂಹಲದಿಂದಲೇ ನೋಡ್ತಿದ್ರು. ಆದ್ರೆ ಸಂಬಂಧಿಕರಿಗೆ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಿತ್ತು. ಕೆರೆ ತಟದಲ್ಲೇ ಕಣ್ಣೀರು ಹಾಕ್ತಿದ್ರು. ಇಷ್ಟೊಂದು ದೊಡ್ಡ ಪ್ರಮಾಣದ ಆಪರೇಷನ್ಗೆ ಕಾರಣವೇ ಈ ಮಹಿಳೆಯ ನಿಗೂಢ ನಾಪತ್ತೆ. ಮದುವೆಗೆ ಹೋಗಿದ್ದ ಮಹಿಳೆ ನಿಗೂಢ ನಾಪತ್ತೆ. ಮೈ ಮೇಲೆ 20 ಲಕ್ಷದ ಆಭರಣ, ರೇಪ್ ಅಂಡ್ ಮರ್ಡರ್ ಆರೋಪ. ಹಾಸನ ಜಿಲ್ಲೆ ಬೇಲೂರು ಮೂಲದ ಈ ಮಹಿಳೆಯನ್ನ 10 ವರ್ಷಗಳ ಹಿಂದೆ ತುಮಕೂರು ಜಿಲ್ಲೆ ಕುಣಿಗಲ್ನ ರುದ್ರೇಶ್ಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ದಂಪತಿಗೊಬ್ಬ ಮಗನಿದ್ದಾನೆ. ಹೀಗಿರುವಾಗಲೇ ಮೊನ್ನೆ ಅಂದ್ರೆ ಗುರುವಾರ ಈಕೆಯ ಸಂಬಂಧಿಕರ ಮದುವೆ ಇತ್ತು. ಮೈ ತುಂಬಾ ಒಡವೆ ಹಾಕೊಂಡಿದ್ದ ಮಹಿಳೆ ಚಿಕ್ಕಮಗಳೂರಿನಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಗುರುವಾರ ಸಂಬಂಧಿಕರ ಜೊತೆ ಮದುವೆ ಮುಗಿಸಿಕೊಂಡ ಮಹಿಳೆ ಸಂಜೆ 6:30ಕ್ಕೆ ವಾಪಸ್ ಕುಣಿಗಲ್ ಬಸ್ ಹತ್ತಿದ್ಲು. ಹೀಗೆ ಹೋಗುವಾಗ ಪರಿಚಿತರು ಸಿಕ್ಕಿದ್ದಾರೆ, ಊರಿಗೆ ಹೊರಟಿದ್ದೀನಿ ಅಂತ ಚಿಕ್ಕಮ್ಮನಿಗೆ ಮಾಹಿತಿ ನೀಡಿದ್ದಾಳೆ. ಹೀಗೆ ಗುರುವಾರ ಬಸ್ ಹತ್ತದವಳು ಶನಿವಾರವಾದ್ರೂ ಮನೆ ತಲುಪಿಲ್ಲ. ಹೆದ್ದಾರಿಯಲ್ಲಿ ಪತ್ತೆಯಾಗಿತ್ತು ಆಧಾರ್ ಕಾರ್ಡ್. ರಾತ್ರಿ 11 ಗಂಟೆಯಾದ್ರೂ ಪತ್ನಿ ಮನೆಗೆ ಬರಲಿಲ್ಲ ಅಂತ ಪತಿ ಆತಂಕಗೊಂಡಿದ್ರು. ಪತ್ನಿಗೆ ಫೋನ್ ಮಾಡಿದ್ರು, ರಿಸೀವ್ ಮಾಡಿರ್ಲಿಲ್ಲ. ಸಂಬಂಧಿಕರ ಸಂಪರ್ಕಕ್ಕೂ ಸಿಕ್ಕಿರ್ಲಿಲ್ಲ. ಇದರ ನಡುವೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊರಟಿದ್ದವರಿಗೆ ಹಾಸನದ ಕಲ್ಕೆರೆ ಬಳಿ ಹೆದ್ದಾರಿಯಲ್ಲೇ ಆಧಾರ್ ಕಾರ್ಡ್ ಸಿಕ್ಕಿತ್ತು. ಅದರಲ್ಲಿದ್ದ ಪತಿ ನಂಬರ್ಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ರು. ಊರಿಗೆ ಹೋಗಿದ್ದಾರೆ 6:30 ತಿರ್ಗಾ ಹೊರಡುವಾಗಲೂ ಫೋನ್ ಹಾಕಿದ್ಲು. ಬರ್ತೀನಿ ಅಂದ್ಲು. ಹೊರಟು ಬಸ್ ಹತ್ತ ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಧರ್ಮಸ್ಥಳದ ಪಾದಯಾತ್ರೆ ಹೋಗ್ತಾ ಇದ್ರಲ್ಲ, ಅವ್ರು ಫೋನ್ ಮಾಡಿದ್ರು ಸರ್ ನನಗೆ, ಆಧಾರ್ ಕಾರ್ಡ್ ಬಿದ್ದಿದೆ ನಿಮ್ಮದು ಅಂತ. ಆಮೇಲೆ ನಮ್ಗೆ ಡೌಟ್ ಬಂತು, ಇಲ್ಲಿ ಬಂದು ಹುಡ್ಕೋದು. ನಿನ್ನೆ ಬೆಳಗ್ಗೆನೆ ಬಂದು ಸರ್. ನಿನ್ನೆ ಬಂದು ಹುಡುಕೊಂಡು ಆಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋದ. ನಿನ್ನೆ ಬಂದು ಹುಡುಕ್ದಾಗ ನಮಗೆ ಏನು ಕ್ಲೂ ಸಿಗ್ಲಿಲ್ಲ ಸರ್. ಕೆರೆ ಬಳಿ ಒಳ ಉಡುಪು, ಬ್ಯಾಗ್, ಚಪ್ಪಲಿ ಪತ್ತೆ. ಆತಂಕ. ಮಹಿಳೆಗಾಗಿ ಇಂದು ಬೆಳಗ್ಗೆ ಶೋಧ ಆರಂಭಿಸುತ್ತಿದ್ದಂತೆ ಕಲ್ಕೆರೆ ಬಳಿ ಚಪ್ಪಲಿ, ವ್ಯಾನಿಟಿ ಬ್ಯಾಗ್, ಒಳ ಉಡುಪು ಪತ್ತೆಯಾಗಿದ್ದು ಹತ್ತಾರು ಆತಂಕಕ್ಕೆ ಕಾರಣವಾಗಿದೆ. 2 ದಿನಗಳ ಹಿಂದೆ ತುಮಕೂರು ಜಿಲ್ಲೆ ಕುಣಿಗಲ್ನಿಂದ ಮದುವೆಗೆಂದು ಚಿಕ್ಕಮಗಳೂರಿಗೆ ಬಂದಂಥ ಮಹಿಳೆಯೊಬ್ಬರು ನಿಗೂಢ ರೀತಿಯಲ್ಲಿ ಕಣ್ಮರೆಯಾಗಿರ್ತಕ್ಕಂಥ ಘಟನೆ ಹಾಸನ ಜಿಲ್ಲೆ ಬೇಲೂರು ಸಮೀಪ ನಡೆದಿರ್ತಕ್ಕಂಥದ್ದು. ಈಗ ಘಟನಾ ಸ್ಥಳದಲ್ಲಿ ನಾವಿದ್ದೇವೆ. ಆಕೆ ಬಳಸ್ತಾ ಇದ್ದಂಥ ವ್ಯಾನಿಟಿ ಬ್ಯಾಗ್ ಇಲ್ಲಿ ಏನು ಕಲ್ಕೆರೆ ಅಂತಕ್ಕಂಥ ಗ್ರಾಮ ಇದೆ, ಗ್ರಾಮದ ಸಮೀಪ ಬಿದ್ದಿದೆ. ಹಾಸನ ತಾಲೂಕಿನ ಕಲ್ಕೆರೆ ಗ್ರಾಮ ಇದು. ಇದು ಹಳೆಬೀಡು ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸೇರ್ತಕ್ಕಂಥ ಒಂದು ಪ್ರದೇಶ ಇದು. ಸೊ ಈ ಒಂದು ಸ್ಥಳದಲ್ಲಿ ಆಕೆಯ ಬ್ಯಾಗ್ ಬಿದ್ದಿದೆ. ಪಕ್ಕ ಒಂದು ಕೆರೆ ಇದೆ, ಒಂದು 200 ಮೀಟರ್ ಮುಂದೆ ಒಂದು ಕೆರೆ ಇದೆ. ಆ ಕೆರೆ ಸಮೀಪ ಆಕೆಯ ಇನ್ನರ್ ವೇರ್ಸ್ ಹಾಗೆ ಆಕೆಯ ಸ್ಲಿಪ್ಪರ್ಸ್ ಎಲ್ಲ ಕೂಡ ಬಿದ್ದಿದೆ. ಮದುವೆಗೆ ಹೋಗಿದ್ದ ಮಹಿಳೆ 20 ಲಕ್ಷ ಮೌಲ್ಯದ ಆಭರಣ ಧರಿಸಿ ಹೋಗಿದ್ರು. ಹೀಗಾಗಿ ಕೊಲೆ ಮಾಡಿ ಕೆರೆಗೆಸೆಯಲಾಗಿದೆ. ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಅಂತ ಸಂಬಂಧಿಕರು ಆರೋಪಿಸುತ್ತಿದ್ದಾರೆ. ಮೈ ಮೇಲೆ ಒಂದು 20 ಲಕ್ಷ ಒಡವೆ ಇತ್ತು. ಹಾಕೊಂಡು ಮದುವೆಗೆ ಅಂತ ಬಂದಿದ್ಲಲ್ಲ, ಮತ್ತೆ ಬರಬೇಕಲ್ಲ ಆಂಟಿ ಅಂತ ಹೇಳಿ ಒಡವೆ ಬಿಚ್ಚಿಲ್ಲ, ಹಂಗೆ ಬಸ್ಸಿಗೆ ಬಂದಿದ್ದಾಳೆ. ಬೇಲೂರಿಗೆ ಬಂದಿರೋದಷ್ಟೇ, ಮತ್ತೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಇಲ್ಲಿ ನಿನ್ನೆ ಬಂದಿದ್ದು. ನಾವಿಲ್ಲೆಲ್ಲ ಸುತ್ತಮುತ್ಕೊಂಡು ನೋಡ್ಕೊಂಡು ಹೋಗಿದ್ದಕ್ಕೆ ಆಧಾರ್ ಕಾರ್ಡ್ ಸಿಕ್ತು. ಮತ್ತು ಇಲ್ಲೆಲ್ಲ ದೇವಸ್ಥಾನ ಇದೆ, ಅಲ್ಲಿ ಫೋನ್ ಸ್ವಿಚ್ ಆಫ್ ಅಂತ ಬಂತು. ಅಲ್ಲಿಗೆ ಹೋಗಿದ್ದು, ಅಲ್ಲೂ ಏನೂ ಇರಲಿಲ್ಲ. ಕೆರೆ ಬಳಿ ಮಹಿಳೆಯ ವಸ್ತುಗಳು ಪತ್ತೆಯಾಗ್ತಿದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಬೋಟ್ ಮೂಲಕ ಕೆರೆಯಲ್ಲಿ ಶೋಧ ನಡೆಸಿದ್ರೆ ಪೊಲೀಸರು ಡ್ರೋನ್ ಮೂಲಕ ಹುಡುಕಾಟ ನಡೆಸಿದ್ರು. ಇನ್ನು ಆರಂಭದಲ್ಲಿ ಕೇಸ್ ದಾಖಲಿಸಿಕೊಳ್ಳೋಕೆ ಪೊಲೀಸರು ವಿಳಂಬ ಮಾಡಿದ್ರು ಅನ್ನೋ ಆರೋಪ ಇದ್ದು ತನಿಖೆ ನಡೆಸಿ ಕ್ರಮ ಕೈಗೊಳ್ಳೋದಾಗಿ ಎಸ್ಪಿ ಹೇಳಿದ್ದಾರೆ. ಇವತ್ತು ನಮಗೆ ಬೆಳಿಗ್ಗೆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತು ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ.
ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅರೆಹಳ್ಳಿ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿದ್ರೆ ಹಾಸನ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯ ವಸ್ತುಗಳು ಸಿಕ್ಕಿವೆ. ಮೈಮೇಲಿನ ಚಿನ್ನಕ್ಕಾಗಿಯೇ ಮಹಿಳೆಯನ್ನ ಕೊಂದ್ರ, ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ರ, ಅಥವಾ ಮಹಿಳೆ ಎಲ್ಲಿಗಾದ್ರೂ ಹೋಗಿದ್ದಾರಾ ಅನ್ನೋ 10 ಅನುಮಾನಗಳಿದ್ದು ಪೊಲೀಸರ ತನಿಖೆಯೇ ಎಲ್ಲದಕ್ಕೂ ಉತ್ತರ ನೀಡಲಿದೆ. ಮಂಜುನಾಥ್ ಕೆಬಿ, TV9 ಹಾಸನ.